ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಅಶೋಕ್ ಶಿವಾರೆಡ್ಡಿ. ಹೇಗಿದ್ರೆ ಎಲ್ಲರೂ? ಹೋಪ್ ಯು ಆಲ್ ಗುಡ್. ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನೀವು ಆಲ್ರೆಡಿ ತಮ್ನಿಲ್ ನೋಡೇ ಬಂದಿರ್ತೀರಾ. ನಮ್ಮ ಹತ್ರ 2 ಇಂಟರ್ಕಾಮ್ ಇದೆ, ನೋಡ್ಬೋದು ನೀವು. ದಿಸ್ ಈಸ್ ಮೈ ಸೆಕೆಂಡ್ ಇಂಟರ್ಕಾಮ್ C20. ಇದನ್ನು ಬಾಕ್ಸ್ ಓಪನ್ ಮಾಡಿಲ್ಲ, ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ನಾನು. ಈ ಇಂಟರ್ಕಾಮ್ ಇದೆ ನನ್ನ ಹತ್ರ ಆಲ್ರೆಡಿ. ಇದನ್ನು ಮತ್ತೆ ಏನಕ್ಕೆ ತರಿಸಿದ್ದು ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡೋಣ, ಇದು ಹೆಂಗಿದೆ ಚೆಕ್ ಮಾಡಿಬಿಟ್ಟು ಮತ್ತೆ ಇದರಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಇದನ್ನು ಅನ್ಬಾಕ್ಸ್ ಮಾಡೋಣ. ಲೆಟ್ ಜಂಪ್ ಇನ್ ದ ಅನ್ಬಾಕ್ಸಿಂಗ್. ದಿಸ್ ಇಸ್ ಅ C20 ಡಿವೈಸ್. ಇದು ಹೆಲ್ಮೆಟ್ಗೆ ಫಿಟ್ ಆಗುತ್ತೆ. ಇದು ನಮಗೆ ಡಿವೈಸು ಜಸ್ಟ್ ಹಿಂಗೆ ಲೈಕ್ ಈ ಥರ ನಮಗೆ ಹಿಂದ್ಗಡೆ ಹೆಲ್ಮೆಟ್ಗೆ ಫಿಟ್ ಆಗುತ್ತೆ. ಬಾಕ್ಸಲ್ಲಿ ಕಂಟೆಂಟ್ಸ್ ಏನೇನಿದೆ ನೋಡ್ಬೋಣ. ಯೂಸರ್ ಮ್ಯಾನ್ಯುವಲ್ ಇದು. ಬಾಕ್ಸಲ್ಲಿ ಏನೇನು ಕಂಟೆಂಟ್ಸ್ ಬಂದಿದೆಯೋ ನಾವು ಅದನ್ನ ಹೆಂಗೆ ಕನೆಕ್ಟ್ ಮಾಡೋದು ಅಂತ. ಇದು ಬಾಕ್ಸಲ್ಲಿ ಬಂದಿರೋ ಕಂಟೆಂಟ್ಸು ಲೈಕ್ ಸ್ಪೀಕರ್ಸ್ ಆಗಿರಲಿ, ದಿಸ್ ಇಸ್ ಅ ಸ್ಪೀಕರ್ಸ್. ಇದು 3 ಬಟನ್ ಮಾಡ್ಯೂಲ್ ಒಂದು. ಇದೊಂದು ಕೇಬಲ್ಲು. ಇದು ನಮಗೆ ದಿಸ್ ಈಸ್ ವಿಂಗ್ ಮೌಂಟು, ದಿಸ್ ಈಸ್ ಬೂಮ್ ಮೈಕ್. ಫಸ್ಟ್ ಟೈಮ್ ಕನೆಕ್ಟ್ ಮಾಡಿದಾಗ ನಾವು ಡೈರೆಕ್ಟ್ ಜಸ್ಟ್ ಕನೆಕ್ಷನ್ ಕೊಟ್ಟರೆ ಡೈರೆಕ್ಟ್ ಆನ್ ಆಗಿಬಿಡುತ್ತೆ. ಇದನ್ನೇನು ಮತ್ತೆ ನಾವು ಸ್ವಿಚ್ ಆನ್ ಮಾಡೋದು ಏನಿಲ್ಲ. ಜಸ್ಟ್ ನೋಡಿ ಅಷ್ಟೇ, ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಆನ್ ಆಗೋಗುತ್ತೆ. ನೋಡಿ ಆನ್ ಆಗೋಯ್ತು. ಡೈರೆಕ್ಟ್ ನಮಗೆ ಇವಾಗ ಆನ್ ಆಗೋಯ್ತು. ಪೇರಿಂಗಲ್ಲಿ ಕೂಡ ಇದೆ. ನಾವು ಜಸ್ಟ್ ಪೇರ್ ಮಾಡೋಣ ಅಷ್ಟೇ. ಬ್ಲೂಟೂತ್ ಆನ್ ಮಾಡಿ ಬ್ಲೂಟೂತ್ ಕನೆಕ್ಟ್ ಮಾಡೋಣ. ಎಸ್, ಬಂದಿದೆ ನೋಡಿ. ನಮಗೆ ಇಲ್ಲಿ ಡಿವೈಸ್ ನಂಬರ್ ನೇಮ್ ತೋರಿಸ್ತಾ ಇದೆ ಇಲ್ಲಿ C20 ಅಂತ. ಜಸ್ಟ್ ಇದನ್ನು ಕ್ಲಿಕ್ ಮಾಡಿದ್ರೆ ಹಾಂ, ಕನೆಕ್ಟ್ ಆಯಿತು. ನಿಮಗೆ ಸ್ಪೀಕರಲ್ಲಿ ಕೇಳಿಸಿರುತ್ತೆ. ನಾವಿವಾಗ ಆ್ಯಪ್ ಓಪನ್ ಮಾಡೋಣ. ಡೈರೆಕ್ಟ್ ಆ್ಯಪ್ ಹೋಗ್ಬಿಟ್ರೆ ನಮಗೆ ತೋರಿಸ್ತಾ ಇದೆ ನೋಡಿ, ಅಶೋಕ್ ಶಿವಾರೆಡ್ಡಿ. ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ನೋಡಿ. ನೋಡ್ಬೋದು ನೀವು. ಚಾರ್ಜಿಂಗ್ ನಮಗೆ 88% ತೋರಿಸ್ತಾ ಇದೆ. ಇದು ಪ್ರೈಮರಿ ಡಿವೈಸ್. 2 ಡಿವೈಸ್ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು ನಾವು. ಇದನ್ನು ಇವಾಗ ಮ್ಯೂಸಿಕ್ ಕೇಳಿಸ್ಬಿಡೋಣ. ಲೈಕ್ ಮ್ಯೂಸಿಕ್ ಪ್ಲೇ ಮಾಡಿ ಕೇಳಿಸ್ಬಿಡ್ತೀನಿ ನಾನು ನಿಮಗೆ. ಒಂದು ಸಾಂಗ್ ಕೇಳಿಸ್ಬಿಡ್ತೀನಿ ನೋಡಿ. ಡಿವೈಸ್ ಕರೆಕ್ಟಾಗಿ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾ ಇದೆ. ಇವಾಗ ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಡಿವೈಸ್ ಇದೆಯಲ್ಲ, ಇದು ನಾನು ಹಳೆ ಡಿವೈಸು. ಇದು ನನಗೆ ಒಂದು ಸ್ಪೀಕರ್ ಕೆಲಸ ಮಾಡ್ತಾ ಇಲ್ಲ. ನನಗೆ ಯಾಕೋ ಗೊತ್ತಿಲ್ಲ, ಪ್ರಾಬ್ಲಮ್ಸ್ ಮೇಲೆ ಪ್ರಾಬ್ಲಮ್ಸು ಇಲ್ಲ. ಒಂದು ಹೋದರೆ ಇನ್ನೊಂದು ಏನೋ ಒಂದು. ನನಗೆ ಆ್ಯಕ್ಚುಲಿ ಲೈಕು ರೇರಾಗಿ ಪ್ರಾಬ್ಲಮ್ ಬಂದರೆ ಕಷ್ಟ ಅನ್ನಿಸ್ಬಿಡುತ್ತೆ. ಲೈಕ್ ಅರೆ ಏನೋ ಮಾಡೋದು ಅನ್ನೋದು ಒಂದು ಟೆನ್ಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಬಟ್ ಜೀವನ ಪೂರ್ತಿ ಕಷ್ಟಗಳು ಬರ್ತಾಯಿದ್ರೆ ಏನಾಗುತ್ತೆ ಗೊತ್ತಾ, ಲೈಟ್ ತೊಗೊಂಬಿಡ್ತೀವಿ ಸೀರಿಯಸ್ಲಿ. ಹೌದಾ, ಸರಿ, ಓಕೆ, ನೋ ಪ್ರಾಬ್ಲಮ್. ಮುಂದೆ ಏನು ಮಾಡೋಣ, ಇದನ್ನು ಹೆಂಗೆ ಫೇಸ್ ಮಾಡೋಣ, ಲೈಕ್ ಇದನ್ನು ಹೆಂಗೆ ಕ್ಲಿಯರ್ ಮಾಡೋಣ ಅನ್ನೋ ಮೈಂಡ್ಸೆಟೇ ಬಂದುಬಿಡುತ್ತೆ. ಇಲ್ಲ, 99% ಎಷ್ಟು ಚೇಂಜ್ ಆಗಿದೆ ನನಗೆ ಅನಿಸುತ್ತೆ. ಲೈಕ್ ನಾರ್ಮಲಾಗಿ ಏನಾದರೂ ಒಂದು ಕಷ್ಟ ಬಂದರೆ ಲೈಕ್ ಟೆನ್ಷನ್ ತೊಗೊಂಡ್ಬಿಡ್ತಾ ಇದ್ದೆ. ಅರೆ ಏನೋ ಆಗೋಯ್ತಲ್ಲ, ಇಷ್ಟು ದುಡ್ಡು ಕೊಟ್ಟು ಹಿಂಗಾಗೋಯ್ತು ಹಂಗಾಗ. ಏನಿಲ್ಲ, ಕೂಲಾಗಿ ಹೌದಾ, ಓಕೆ, ಸರಿ, ನೆಕ್ಸ್ಟ್ ಪ್ರೊಸೆಸ್ ಏನು ಮಾಡಿದ್ರೆ ಇದನ್ನು ಸಾಲ್ವ್ ಮಾಡ್ಬೋದು. ಪ್ರಾಬ್ಲಮ್ಸ್ ಇಲ್ಲದೆ ಇರೋ ಲೈಫ್ನ ನಾವು ಎಕ್ಸ್ಪೆಕ್ಟ್ ಮಾಡೋದು ಕೂಡ ಸಿಲ್ಲಿ ಅನಿಸುತ್ತೆ, ಇಲ್ಲ ಮೂರ್ಖತನ ಅನಿಸುತ್ತೆ. ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ನಾನೊಂದು ಹೇಳ್ತೀನಿ. ಪ್ರಾಬ್ಲಮ್ಸ್ ಇಲ್ದಿರೋ ಲೈಫ್ನ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಸೀರಿಯಸ್ಲಿ ತುಂಬ ಬೇಗ ಬೋರ್ ಹೊಡೆದ್ಬಿಡುತ್ತೆ ಪ್ರಾಬ್ಲಮ್ಸ್ ಇಲ್ಲ ಅಂದರೆ. ಲೈಫ್ನ ಏನು ಮಾಡೋದು ಗೊತ್ತಾಗೋದಿಲ್ಲ. ಪ್ರಾಬ್ಲಮ್ಸ್ ಬಂದಾಗೆ ನಮಗೆ ನಾವು ಏನು ಅಂತ ಗೊತ್ತಾಗುತ್ತೆ. ದಯವಿಟ್ಟು ಪ್ರಾಬ್ಲಮ್ಸ್ ಬಂದಾಗ ಲೈಕ್ ಪ್ಯಾನಿಕ್ ಆಗಬೇಡಿ. ಈಸಿ ತಗೊಂಡು ಲೈಕ್ ಹೆಂಗೆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೋದು, ಇಲ್ಲ ಇದು ಪ್ರಾಬ್ಲಮ್ ಆಗುತ್ತಾ, ಲೈಕ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ ಇಲ್ಲ ಮಲ್ಟಿಪಲ್ ಆಪ್ಷನ್ಸಲ್ಲಿ ಥಿಂಕ್ ಮಾಡಿ. ಅದು ಆಗಿಲ್ಲ ಅಂದರೆ ಬೇರೆಯವ್ರ ಸಪೋರ್ಟ್ ತಗೊಳ್ಳಿ ಅಷ್ಟೇ ಹೊರತು ಲೈಕ್ ಇದು ಪ್ರಾಬ್ಲಮ್ ಬಂದಿದೆ, ಇದರಿಂದ ನಾವು ಈಚೆ ಬರೋಕ್ಕಾಗೋದಿಲ್ವೇನೋ, ಲೈಕ್ ಬೇರೆ ಬೇರೆ ಥಾಟ್ಸ್ ಹೋಗೋದು, ಇದನ್ನೆಲ್ಲ ಬಿಟ್ಬಿಡಿ. ಇನ್ನೊಂದು, ನಮ್ಮ ಲೈಫ್ ಬಂದುಬಿಟ್ಟು ಟು ಶಾರ್ಟ್ ಮ್ಯಾನ್. ಓವರಾಗಿ ಥಿಂಕ್ ಮಾಡಿ, ಓವರಾಗಿ ನಾವು ರಿಯಾಕ್ಟ್ ಮಾಡಿ ಏನೂ ಆಗೋದಿಲ್ಲ. ಸೀರಿಯಸ್ಲಿ ನನಗೆ ಗೊತ್ತದು, ಏನೂ ಆಗೋದಿಲ್ಲ. ಬಿ ಪಾಸಿಟಿವ್ ಆಗಿ ಥಿಂಕ್ ಮಾಡಿ.
ವಿಡಿಯೋಗೆ ಸಂಬಂಧ ಇಲ್ದಿರ ಏನೇನೋ ಮಾತಾಡ್ತಾ ಇದ್ದೀನಿ ಅನ್ಸುತ್ತೆ. ಇದನ್ನು ಆ್ಯಕ್ಚುಲಿ ನಾನು ತೋರಿಸ್ಬಿಡ್ತೀನಿ ಏನಾಗಿದೆ ಪ್ರಾಬ್ಲಮ್ ಇದು ಅಂತ. ಲೆಟ್ಸ್ ಗೋ. ಕನೆಕ್ಷನ್ ಕೊಟ್ಟಿದ್ದೀನಿ ನಾನು. ಓಕೆ, ಇದು ಕೂಡ ಕನೆಕ್ಟ್ ಆಯಿತು. ನಾನು ಇವಾಗ ಮ್ಯೂಸಿಕ್ ಪ್ಲೇ ಮಾಡ್ತೀನಿ ನೋಡಿ. ರೈಟ್ ಸೈಡ್ ಸ್ಪೀಕರ್ನ ನಾನು ಹತ್ತಿರ ತೊಗೊಂಬಂದಿದ್ದೀನಿ. ಮೈಕ್ ಹತ್ತಿರ ತೊಗೊಂಬಂದಿದ್ದೀನಿ, ಕೇಳಿಸ್ತಾ ಇರ್ಬೋದು ನಿಮಗೆ. ಮೈಕ್ಗೆ ಹತ್ತಿರ ಇದೆ ರೈಟ್ ಸೈಡ್ ಸ್ಪೀಕರ್. ಸೌಂಡ್ ಕೇಳಿಸ್ತಾ ಇಲ್ಲ. ಯಾಕಪ್ಪ ಅಂದರೆ ನಮಗೆ ಈ ಲೆಫ್ಟ್ ಸೈಡ್ ಸ್ಪೀಕರ್ ಕೆಲಸ ಮಾಡ್ತಾ ಇಲ್ಲ. ಚೇಂಜ್ ಮಾಡೋ ಅವಶ್ಯಕತೆ ಏನಿಲ್ಲ ಡಿವೈಸು, ಬಟ್ ನನಗೆ ಸ್ಪೀಕರ್ ಮಾತ್ರ ಕೆಲಸ ಮಾಡ್ತಾ ಇಲ್ಲ. ಅದೊಂದು ರಿಪ್ಲೇಸ್ಮೆಂಟ್ ಕೊಟ್ಟರೆ ಸಾಕು ಅಂತ ಕೇಳಿದೆ ನಾನು. ಇಲ್ಲ ಸರ್, ಖಂಡಿತ ನಿಮ್ಮ ಪ್ರಾಬ್ಲಮ್ನ ನಾವು ಸಾಲ್ವ್ ಮಾಡಿಕೊಡ್ತೀವಿ, ಬಟ್ ಹೊಸ ಬಾಕ್ಸೇ ನಿಮಗೆ ಕೊಟ್ಟು ಕಳಿಸ್ತೀವಿ ಅಂದರು. ಅದು ಒಂದು ಡೈಲಾಗ್ ಇದೆಯಲ್ಲ, ಲಡ್ಡು ಕಾವಾಲ ನಾಯನ. ನನಗೆ ಡಿವೈಸ್ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಸಾಕಪ್ಪ, ನೀವು ಹೊಸದಾದರೂ ಕೊಟ್ಟು ಕಳಿಸಿ, ಅದಕ್ಕಾದರೂ ರಿಪೇರಿ ಮಾಡಿ, ನನಗೇನು ಹೇಳಿ, ನನ್ನ ಪ್ರಾಬ್ಲಮ್ ಸಾಲ್ವ್ ಆದರೆ ಸಾಕು. ಸರಿ, ಓಕೆ, ಕೊಟ್ಟು ಕಳಿಸಿ ಅಂತ ಹೇಳಿದೆ. ನೀವು ಈ ವಿಡಿಯೋ ನೋಡಿ ಏನಾದರೂ ನಿಮಗೆ ಚೆನ್ನಾಗಿ ಅನಿಸಿದರೆ, ನಿಮ್ಗೆ ಏನು ಅನಿಸಿದೆಯೋ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಆಲ್ಮೋಸ್ಟ್ ನಮ್ಮ ಚಾನಲ್ಲು 3 ಇಯರ್ಸ್ ಕಂಪ್ಲೀಟ್ ಮಾಡ್ಕೊಂಡಿದೆ. ತುಂಬ ಖುಷಿ. ಅರೌಂಡ್ 1000+ ಸಬ್ಸ್ಕ್ರೈಬರ್ಸ್ ಮಾಡೋಕ್ಕೆ 3 ಇಯರ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ ಅರೌಂಡ್ ಒಂದು 8 months to 1 year ನಾನು ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಂಡಿಲ್ಲ. ಲೈಕ್ ನಾನು ವೀಡಿಯೋಸ್ ಮಾಡಿರಲಿಲ್ಲ. ನಮ್ಮ ಕಂಟಿನ್ಯೂಸ್ ಆಗಿ ಒಂಚೂರು ಹೆಚ್ಚು ಕಮ್ಮಿ 1-2 ವರ್ಷ ವೀಡಿಯೋಸ್ ಮಾಡಿರ್ತೀನಿ ಅಷ್ಟೇ. 1 year ವೇಸ್ಟ್ ಆಗಿದೆ ನಾನು 3 ಇಯರ್ಸಲ್ಲಿ. ಬಟ್ ಓಕೆ, ನೋ ಇಶ್ಯೂ. ನಮ್ಮ ಕೆಲಸ ನಾವು ಮಾಡೋಣ. ಈ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆಯಲ್ಲ, ಕರ್ಮನ್ನೇ ವಾದಿಕಾರಸ್ಯ ಮಹಾಫಲೇಶು ಕದಾಚಲ ಅಂತ. ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ, ಪ್ರತಿಫಲ ದೇವ್ರಿಗೆ ಬಿಡೋಣ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಗೈಸ್, ಟೇಕ್ ಕೇರ್. ಮರಿದಿರಾ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು. ನಮಸ್ತೆ.